ತನಗಿಂತ ಅರ್ಧ ವಯಸ್ಸಿನ ಹುಡುಗಿಯನ್ನು ಪ್ರೀತಿಸುವ ಒಬ್ಬ ವ್ಯಕ್ತಿಯ ಕಥೆ. ಇವರಿಬ್ಬರ ಮೊದಲ ಭೇಟಿ ರೈಲಿನಲ್ಲಿ ತೀರಾ ಅಪರಿಚಿತರಂತೆ ಆಗುತ್ತದೆ. ಆದರೆ ಅದೇ ರಾತ್ರಿ ಪರಿಸ್ಥಿತಿ ಬದಲಾಗಿ ಇಬ್ಬರೂ ಇಡೀ ರಾತ್ರಿಯನ್ನು ಒಂದೇ ಕೋಣೆಯಲ್ಲಿ ಕಳೆಯಬೇಕಾದ ಸನ್ನಿವೇಶ ಎದುರಾಗುತ್ತದೆ. ಮುಂದೆ ಮೆಲ್ಲಮೆಲ್ಲನೆ ಈ ಹುಡುಗಿ ಆ ವ್ಯಕ್ತಿಯ ಜೀವನದ ಪ್ರಮುಖ ಭಾಗವಾಗಿ ಬಿಡುತ್ತಾಳೆ. ಅವಳಿಲ್ಲದೆ ತಾನು ಅಪೂರ್ಣ ಅಂತ ಆತನಿಗೆ ಅನಿಸಲು ಶುರುವಾಗುತ್ತದೆ. ಕಥೆಯ ಆರಂಭದಲ್ಲಿ ರೈಲ್ವೆ ಟ್ರ್ಯಾಕ್ನಲ್ಲಿ ನಾರ್ಮನ್ ಎಂಬ ವಯಸ್ಸಾದ ವ್ಯಕ್ತಿ ತನ್ನ ರೈಲನ್ನೇನೋ ಹುಡುಕಿಕೊಳ್ಳುತ್ತಾನೆ. ಆದರೆ ಅವನಿಗೆ ತನ್ನ ಬೋಗಿ ಎಲ್ಲಿದೆ ಅಂತ ಕಾಣಿಸುವುದಿಲ್ಲ. ಆಗ ಹಿಂಭಾಗದಿಂದ ಚುರುಕಾದ ಒಬ್ಬ ಯುವತಿ ಅವನನ್ನು ತನ್ನ ತಂದೆ ಅಂದುಕೊಂಡು ಕೂಗುತ್ತಾಳೆ. ಆದರೆ ಮರುಕ್ಷಣವೇ ತಾನು ಮಾಡಿದ್ದು ತಪ್ಪು ಅಂತ ಅವಳಿಗೆ ಅರಿವಾಗುತ್ತದೆ. ತಕ್ಷಣವೇ ಅವಳು ನಗುನಗುತ್ತಾ ಆ ಹಿರಿಯ ವ್ಯಕ್ತಿಯ ಬಳಿ ಕ್ಷಮೆ ಕೇಳುತ್ತಾಳೆ. ಈ ಹುಡುಗಿ ಯಾವುದೇ ಮುಜುಗರವಿಲ್ಲದೆ ಯಾರ ಜೊತೆ ಬೇಕಾದರೂ ಸುಲಭವಾಗಿ ಬೆರೆಯುವ ಕ್ಯಾರೆಕ್ಟರ್ ಅಂತ ನಾರ್ಮನ್ಗೆ ಅರ್ಥವಾಗುತ್ತದೆ. ಅದೃಷ್ಟವಶಾತ್ ಇವರಿಬ್ಬರು ಒಂದೇ ಊರಿಗೆ ಒಂದೇ ರೈಲಿನಲ್ಲಿ ಹೊರಟಿದ್ದರು. ಆದರೆ ನಾರ್ಮನ್ ತನ್ನ ಇಡೀ ಜೀವನದ ಅನುಭವದಿಂದಾಗಿ ಯಾವ ಅಪರಿಚಿತರ ಜೊತೆಯೂ ಅಷ್ಟು ಸುಲಭವಾಗಿ ಬೆರೆಯುವ ಮನುಷ್ಯನಾಗಿರಲಿಲ್ಲ. ರೈಲು ಹೊರಡುವ ಮುನ್ನ ಅವಳು ಮತ್ತೊಮ್ಮೆ ಅವನಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಆ ತಡಿಬಿಡಿಯ ಗಡಿಬಿಡಿಯಲ್ಲಿ ಅವಳಿಂದ ಒಂದು ಸಣ್ಣ ತಪ್ಪಾಗಿ ನಾರ್ಮನ್ಗೆ ಲಘುವಾಗಿ ಏಟು ಬೀಳುತ್ತದೆ. ತನ್ನ ಪ್ರಯಾಣ ಆರಾಮದಾಯಕವಾಗಿರಲಿ ಎಂದು ನಾರ್ಮನ್ ಮೊದಲೇ ಒಂದು ಪ್ರೈವೇಟ್ ಕ್ಯಾಬಿನ್ ಬುಕ್ ಮಾಡಿಕೊಂಡಿದ್ದ. ಮುಂದೆ ರೈಲು ಒಂದು ಉದ್ದವಾದ ಸುರಂಗದ ಮೂಲಕ ಹಾದು ಹೋಗುತ್ತದೆ. ಆಗ ಕೆಲವು ಕ್ಷಣಗಳ ಕಾಲ ಇಡೀ ರೈಲಿನಲ್ಲಿ ಕತ್ತಲು ಆವರಿಸುತ್ತದೆ. ಇದೇ ವೇಳೆಯಲ್ಲಿ ಯಾರೋ ನಾರ್ಮನ್ನ ಕ್ಯಾಬಿನ್ಗೆ ಬಂದು ತಮ್ಮ ಲಗೇಜ್ ಇಡುತ್ತಾರೆ. ಬೆಳಕು ಬಂದಾಗ ನೋಡಿದರೆ ಅದೇ ಹುಡುಗಿ ಅವನ ಎದುರು ನಿಂತಿರುತ್ತಾಳೆ. ಈ ಬಾರಿ ಆ ಹುಡುಗಿ ನಾರ್ಮನ್ಗೆ ತನ್ನ ಹೆಸರು ಸೋಫಿಯಾ ಎಂದು ಹೇಳುತ್ತಾಳೆ. ತನ್ನ ಕ್ಯಾಬಿನ್ನಲ್ಲಿ ತುಂಬಾ ಗಲಾಟೆ ಇರುವುದರಿಂದ ಬೇರೆ ದಾರಿ ಇಲ್ಲದೆ ಇಲ್ಲಿಗೆ ಬಂದಿದ್ದೇನೆ ಎಂದು ಅವಳು ಹೇಳುತ್ತಾಳೆ. ಇದು ನಾರ್ಮನ್ಗೆ ಅಷ್ಟಾಗಿ ಇಷ್ಟವಾಗುವುದಿಲ್ಲ. ಏಕೆಂದರೆ ಕೇಳದೆ ಪೇಳದೆ ಇವಳು ಪ್ರತಿಯೊಂದರಲ್ಲೂ ತಲೆ ಹಾಕುವ ಹುಡುಗಿ ಅಂತ ಅವನಿಗೆ ಅನಿಸುತ್ತದೆ. ಆದರೆ ಸೋಫಿಯಾಗೆ ನಾರ್ಮನ್ ತನ್ನ ವಯಸ್ಸಿನ ಕಾರಣಕ್ಕೆ ಅತಿಯಾಗಿ ಜಾಗರೂಕನಾಗಿದ್ದಾನೆ, ಹೆಚ್ಚು ಅಲರ್ಟ್ ಆಗಿದ್ದಾನೆ ಅನಿಸುತ್ತದೆ. ಆರಂಭದಲ್ಲಿ ಇಬ್ಬರ ನಡುವೆ ಸಣ್ಣ ಪುಟ್ಟ ಕಿರಿಕಿರಿಗಳು ನಡೆಯುತ್ತವೆ. ಆದರೆ ಆಮೇಲೆ ಅವರಿಬ್ಬರ ಮಾತುಕತೆ ಮುಂದುವರಿಯುತ್ತದೆ. ಸೋಫಿಯಾ ತಾನು ಜನರ ಸೇವೆ ಮಾಡುತ್ತೇನೆ ಮತ್ತು ಬೇರೆಯವರನ್ನು ಆರೈಕೆ ಮಾಡುವುದು ತನಗೆ ತುಂಬಾ ಇಷ್ಟ ಎಂದು ನಾರ್ಮನ್ಗೆ ಹೇಳುತ್ತಾಳೆ. ಬದಲಿಗೆ ನಾರ್ಮನ್ ಕೂಡ ತನ್ನ ಸುದೀರ್ಘ ಜೀವನದ ಅನುಭವಗಳು ಮತ್ತು ಕಥೆಗಳನ್ನು ಹಂಚಿಕೊಳ್ಳುತ್ತಾನೆ. ನಾರ್ಮನ್ ತನ್ನ ಅನುಭವಗಳನ್ನು ಅವಳೊಂದಿಗೆ ಹಂಚಿಕೊಳ್ಳುತ್ತಾನೆ. ಅವನ ಅನುಭವ ಮತ್ತು ಮಾತುಗಳನ್ನು ಕೇಳಿ ಸೋಫಿಯಾ ತುಂಬಾ ಇಂಪ್ರೆಸ್ ಆಗುತ್ತಾಳೆ. ಅವಳು ಅತ್ಯಂತ ಗಮನವಿಟ್ಟು ಅವನ ಪ್ರತಿಯೊಂದು ಮಾತನ್ನು ಕೇಳುತ್ತಾಳೆ. ಹೀಗೆ ಮಾತಾಡುತ್ತಾ ಇಬ್ಬರ ಪ್ರಯಾಣ ಹೇಗೆ ಕಳೆದು ಹೋಯಿತು ಅಂತ ಗೊತ್ತೇ ಆಗುವುದಿಲ್ಲ. ರೈಲಿನಿಂದ ಇಳಿದ ನಂತರ ಇವರಿಬ್ಬರು ಒಂದೇ ಟ್ಯಾಕ್ಸಿಯಲ್ಲಿ ಸ್ವಲ್ಪ ದೂರ ಪ್ರಯಾಣಿಸುತ್ತಾರೆ. ದಾರಿಯಲ್ಲಿ ಸೋಫಿಯಾ ತನ್ನ ಭವಿಷ್ಯದ ಯೋಜನೆಗಳ ಬಗ್ಗೆ ಹೇಳಿಕೊಳ್ಳುತ್ತಾಳೆ. ಅಷ್ಟು ಹೇಳಿ ತನ್ನ ದಾರಿಯಲ್ಲಿ ಹೊರಟು ಹೋಗುತ್ತಾಳೆ. ಮುಂದಿನ ಸೀನ್ನಲ್ಲಿ ನಾರ್ಮನ್ ಕೂಡ ತನ್ನ ಮೀಟಿಂಗ್ ತಲುಪಿರುವುದು ನಮಗೆ ಕಾಣಿಸುತ್ತದೆ. ಆದರೆ ಸ್ವಲ್ಪ ಸಮಯದ ನಂತರ ಅಲ್ಲೂ ಸೋಫಿಯಾ ಪ್ರತ್ಯಕ್ಷಳಾಗುತ್ತಾಳೆ. ತಾನು ಭೇಟಿಯಾಗಬೇಕಿದ್ದ ವ್ಯಕ್ತಿಯ ಪ್ಲಾನ್ ಬದಲಾಗಿದೆ, ಹಾಗಾಗಿ ತಾನು ಸದ್ಯಕ್ಕೆ ಫ್ರೀ ಇದ್ದೇನೆ ಎಂದು ಸೋಫಿಯಾ ಹೇಳುತ್ತಾಳೆ. ಮೀಟಿಂಗ್ ಮುಗಿದ ಮೇಲೆ ನಾರ್ಮನ್ ತನ್ನ ಹೋಟೆಲ್ ತಲುಪುತ್ತಾನೆ. ಆದರೆ ಅವನ ಬುಕಿಂಗ್ನಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತದೆ. ಈಗ ಸೋಫಿಯಾ ಮತ್ತೆ ಅವನ ನೆರವಿಗೆ ಬರುತ್ತಾಳೆ. ತನ್ನ ಜೊತೆ ತಾನು ಉಳಿದುಕೊಂಡಿರುವ ಹೋಟೆಲ್ಗೆ ಬರುವಂತೆ ಸಲಹೆ ನೀಡುತ್ತಾಳೆ. ಅಲ್ಲಿಗೆ ಹೋದ ಮೇಲೆ ಗೊತ್ತಾಗುತ್ತದೆ ಎಂದರೆ ಸೋಫಿಯಾಳ ರೂಮ್ ಬಿಟ್ಟು ಬೇರೆ ಯಾವ ಹೆಚ್ಚುವರಿ ಕೋಣೆಯೂ ಖಾಲಿ ಇಲ್ಲ. ಸಾಕಷ್ಟು ಯೋಚನೆ ಮಾಡಿದ ಮೇಲೆ ಸೋಫಿಯಾ ನಾರ್ಮನ್ ಬಳಿ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನನ್ನ ರೂಮ್ನಲ್ಲೇ ಉಳಿದುಕೊಳ್ಳಬಹುದು ಎಂದು ಹೇಳುತ್ತಾಳೆ. ಮೊದಲು ನಾರ್ಮನ್ ಕೊಂಚ ಹಿಂಜರಿಯುತ್ತಾನೆ, ಏಕೆಂದರೆ ಇಬ್ಬರ ನಡುವೆ ಇನ್ನೂ ಅಷ್ಟಾಗಿ ಸ್ನೇಹ ಬೆಳೆದಿಲ್ಲದಿರುವಾಗ ಯಾರದ್ದೋ ಅಷ್ಟು ಹತ್ತಿರವಾಗುವುದು ಸರಿಯಲ್ಲ ಎಂಬುದು ಅವನ ಅನುಭವದ ಮಾತಾಗಿತ್ತು. ಆದರೆ ಬೇರೆ ದಾರಿಯೇ ಇಲ್ಲದ ಕಾರಣ ನಾರ್ಮನ್ ಒಪ್ಪಿಕೊಳ್ಳುತ್ತಾನೆ. ಸಂಜೆ ಡಿನ್ನರ್ ಮಾಡುತ್ತಾ ಇಬ್ಬರು ಸಂಬಂಧಗಳು, ಜೀವನ ಮತ್ತು ಅನುಭವಗಳ ಬಗ್ಗೆ ಸಾಕಷ್ಟು ಹರಟುತ್ತಾರೆ. ರೂಮ್ನಲ್ಲಿ ಒಂದೇ ಬೆಡ್ ಇದ್ದಿದ್ದರಿಂದ ನಾರ್ಮನ್ಗೆ ತುಂಬಾನೇ ಮುಜುಗರವಾಗುತ್ತಿತ್ತು. ಆದರೆ ಸೋಫಿಯಾ ನಗು ಮಜಾ ಮಾಡುತ್ತಾ ವಾತಾವರಣವನ್ನು ಹಗುರಗೊಳಿಸಲು ಪ್ರಯತ್ನಿಸುತ್ತಿರುತ್ತಾಳೆ. ಸ್ವಲ್ಪ ಸಮಯದಲ್ಲೇ ಸೋಫಿಯಾ ಗಾಢ ನಿದ್ರೆಗೆ ಜಾರುತ್ತಾಳೆ. ಆದರೆ ನಾರ್ಮನ್ಗೆ ಮಾತ್ರ ಇಡೀ ರಾತ್ರಿ ಹೊರಳಾಡಿದರೂ ನಿದ್ರೆಯೇ ಬರುವುದಿಲ್ಲ. ಮರುದಿನ ಬೆಳಿಗ್ಗೆ ಸೋಫಿಯಾಳ ನಿಶ್ಚಿತಾರ್ಥಿ ಫಿಯಾನ್ಸೆ ಅಲ್ಲಿಗೆ ತಲುಪುತ್ತಾನೆ. ರೂಮ್ನ ಪರಿಸ್ಥಿತಿ ಮತ್ತು ಸೋಫಿಯಾಳನ್ನು ನೋಡಿ ಏನೂ ವಿಚಾರಿಸದೆ ಆತ ಸೋಫಿಯಾ ಮೇಲೆ ತಪ್ಪು ಆರೋಪ ಹೊರಿಸುತ್ತಾನೆ. ನಾರ್ಮನ್ ಅವನಿಗೆ ಸ್ಥಿತಿಯನ್ನು ತಿಳಿ ಹೇಳಲು ಪ್ರಯತ್ನಿಸುತ್ತಾನೆ, ಆದರೆ ಆತ ಯಾವುದನ್ನೂ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡು ನಾರ್ಮನ್ ಸುಮ್ಮನೆ ತನ್ನ ಲಗೇಜ್ ತಗೊಂಡು ಅಲ್ಲಿಂದ ಜಾರಿಕೊಳ್ಳುತ್ತಾನೆ. ಅವನು ಹೋದ ಮೇಲೆ ಸೋಫಿಯಾ ಮತ್ತು ಅವಳ ಫಿಯಾನ್ಸೆ ನಡುವೆ ಜೋರು ಜಗಳ ಶುರುವಾಗುತ್ತದೆ. ಹೊರಗೆ ನಿಂತಿದ್ದ ನಾರ್ಮನ್ ಕದ್ದು ಮುಚ್ಚಿ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುತ್ತಾನೆ. ಸೋಫಿಯಾ ಪ್ರತಿಯೊಂದು ವಿಷಯವನ್ನು ಚಾಲೆಂಜ್ ಆಗಿ ತೆಗೆದುಕೊಳ್ಳುವ ಸ್ವಭಾವದವಳು ಅನಿಸುತ್ತದೆ ಅವನಿಗೆ. ಆಮೇಲೆ ಯಾರೊಂದಿಗೂ ಏನು ಹೇಳದೆ ಆತ ತನ್ನ ಮನೆಗೆ ಮರಳುತ್ತಾನೆ.
ಮನೆಗೆ ತಲುಪಿದ ತಕ್ಷಣ ಆತ ತನ್ನ ಹೆಂಡತಿ ಮರಿಯಾಳನ್ನು ಭೇಟಿಯಾಗಲು ಬಯಸುತ್ತಾನೆ ಹಾಗೂ ತನ್ನ ಇಡೀ ಪ್ರಯಾಣದ ವಿಷಯವನ್ನು ಹಂಚಿಕೊಳ್ಳಲು ಅನಿಸುತ್ತದೆ. ಅನುಭವವನ್ನು ಅವಳಿಗೆ ಹೇಳಲು ಬಯಸುತ್ತಾನೆ. ಮಾರಿಯಾ ಸಮಾಜ ಸೇವೆಯಲ್ಲಿ ತುಂಬಾ ಬ್ಯುಸಿಯಾಗಿರುತ್ತಾಳೆ. ಹಾಗಾಗಿ ನಾರ್ಮನ್ ಸ್ವಲ್ಪ ಕಾಯಬೇಕಾಗುತ್ತದೆ. ಆಮೇಲೆ ಇಬ್ಬರು ಜೊತೆಯಾಗಿ ಕುಳಿತು ಊಟ ಮಾಡುತ್ತಿದ್ದಾಗ ನಾರ್ಮನ್ ಅವಳಿಗೆ ಎಲ್ಲಾ ವಿಷಯವನ್ನು ಹೇಳುತ್ತಾನೆ. ತನ್ನ ಮಾತುಗಳನ್ನು ಕೇಳಿ ಹೆಂಡತಿ ತನ್ನ ಮೇಲೆ ಅನುಮಾನ ಪಡಬಹುದು ಎಂದು ನಾರ್ಮನ್ ಭಾವಿಸಿದ್ದ. ಆದರೆ ಅವನ ಹೆಂಡತಿ ಫುಲ್ ಕಾನ್ಫಿಡೆನ್ಸ್ನಿಂದ ಅವನ ಮಾತುಗಳನ್ನು ಎಂಜಾಯ್ ಮಾಡುತ್ತಾ ಕೇಳುತ್ತಾಳೆ. ಅವರ ಸಂಬಂಧದ ತಳಹದಿ ಎಷ್ಟು ಗಟ್ಟಿಯಾಗಿತ್ತೆಂದರೆ ಅಲ್ಲಿ ಅನುಮಾನಕ್ಕೆ ಜಾಗವೇ ಇರಲಿಲ್ಲ. ಸ್ವಲ್ಪ ದಿನಗಳ ನಂತರ ಹಠಾತ್ತಾಗಿ ಸೋಫಿಯಾ ನಾರ್ಮನ್ ಮನೆ ಅಂಗಳದಲ್ಲಿ ಬಂದು ನಿಂತಿರುವುದು ಕಾಣಿಸುತ್ತದೆ. ಮೊದಲು ನಾರ್ಮನ್ ಅವಳನ್ನು ಭೇಟಿಯಾಗುವುದನ್ನು ತಪ್ಪಿಸಲು ನೋಡುತ್ತಾನೆ. ಆದರೆ ಮಾರಿಯಾ ಅವನೇ ಹೋಗಿ ಭೇಟಿಯಾಗುವಂತೆ ಪ್ರೋತ್ಸಾಹಿಸುತ್ತಾಳೆ. ಮಾತುಕತೆಯ ಸಂದರ್ಭದಲ್ಲಿ ಸೋಫಿಯಾ, ಅಂದು ಆ ವ್ಯಕ್ತಿಯೊಂದಿಗೆ ನನ್ನ ಸಂಬಂಧ ಮುಗಿದು ಹೋಯಿತು, ಈಗ ನನಗೆ ತುಂಬಾ ಏಕಾಂಗಿ ಎನಿಸುತ್ತಿದೆ ಎಂದು ಹೇಳುತ್ತಾಳೆ. ನಿಮ್ಮ ಜೊತೆ ಕಳೆದ ಪ್ರತಿಯೊಂದು ಕ್ಷಣವೂ ನನಗೆ ನೆಮ್ಮದಿ ನೀಡುತ್ತದೆ, ಹಾಗಾಗಿ ನಾನು ನಿಮ್ಮ ಹತ್ತಿರವೇ ಇರಲು ಬಯಸುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾಳೆ. ನಾರ್ಮನ್ ಅವಳಿಗೆ ತಿಳಿ ಹೇಳಲು ಪ್ರಯತ್ನಿಸುತ್ತಾ, ನಮ್ಮಿಬ್ಬರ ಪ್ರಪಂಚ ಮತ್ತು ವಯಸ್ಸಿಗೆ ಸಾಕಷ್ಟು ಅಂತರವಿದೆ ಎನ್ನುತ್ತಾನೆ. ಆದರೆ ಸೋಫಿಯಾ ಎಂದಿನಂತೆ ತನ್ನ ಮನಸ್ಸಿನ ಮಾತನ್ನು ಓಪನ್ ಆಗಿ ಹೇಳಿಬಿಡುತ್ತಾಳೆ. ಇವರ ಈ ಚರ್ಚೆ ಸಾಕಷ್ಟು ಹೊತ್ತು ನಡೆಯುತ್ತದೆ. ಕೊನೆಗೆ ಮಾರಿಯಾ ಇಬ್ಬರನ್ನು ಮನೆ ಒಳಗಡೆ ಕರೆದು ತುಂಬಾ ಕೂಲಾಗಿ ಸಪೋರ್ಟ್ ಮಾಡುತ್ತಾಳೆ. ನಿನ್ನಿಂದಾಗಿ ನಾರ್ಮನ್ ಮುಖದಲ್ಲಿ ಮತ್ತೆ ನಗು ಬಂದಿದೆ ಎಂದು ಸೋಫಿಯಾಗೆ ಥ್ಯಾಂಕ್ಸ್ ಹೇಳುತ್ತಾಳೆ. ಈಗ ಮೆಲ್ಲಮೆಲ್ಲನೆ ಸೋಫಿಯಾ ನಾರ್ಮನ್ ಮನೆಗೆ ಬಂದು ಹೋಗುವುದು ಹೆಚ್ಚಾಗುತ್ತದೆ. ಆಮೇಲೆ ಅವಳು ತನ್ನ ಹೆತ್ತವರಿಗೂ ನಾರ್ಮನ್ನನ್ನು ಪರಿಚಯಿಸುತ್ತಾಳೆ. ಅವಳ ಹೆತ್ತವರು ಕೂಡ ಮಗಳಂತೆಯೇ ಮುಕ್ತ ಮನಸ್ಸಿನವರಾಗಿದ್ದು ನಾರ್ಮನ್ನನ್ನು ತಮ್ಮ ಸ್ವಂತ ಕುಟುಂಬದ ಸದಸ್ಯನಂತೆ ಗೌರವಿಸುತ್ತಾರೆ. ಇದೆಲ್ಲವನ್ನು ನೋಡಿ ನಾರ್ಮನ್ಗೆ ತುಂಬಾನೇ ಕನ್ಫ್ಯೂಸ್ ಆಗುತ್ತದೆ, ಏಕೆಂದರೆ ಅವನಿಗೆ ಈ ರೀತಿಯ ವಾತಾವರಣ ತೀರಾ ಹೊಸದಾಗಿತ್ತು. ಮನೆಗೆ ಬಂದ ತಕ್ಷಣ ಆತ ಎಲ್ಲಾ ವಿಷಯವನ್ನು ಮಾರಿಯಾಗೆ ಹೇಳುತ್ತಾನೆ. ಮಾರಿಯಾಗೆ ನಾರ್ಮನ್ ಮನಸ್ಸಿನಲ್ಲಿ ಸೋಫಿಯಾಗೆ ಒಂದು ಪ್ರತ್ಯೇಕ ಜಾಗ ಸೃಷ್ಟಿಯಾಗಿದೆ ಎಂಬುದು ಅರ್ಥವಾಗುತ್ತದೆ. ತನ್ನ ಗಂಡ ಮತ್ತೆ ಖುಷಿಯಾಗಿರುವುದನ್ನು ನೋಡಲು ಬಯಸುವ ಆಕೆ ಈ ಗೊಂದಲದಿಂದ ಓಡಿ ಹೋಗುವ ಬದಲು ಅದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸು ಎಂದು ಸಲಹೆ ನೀಡುತ್ತಾಳೆ. ಈಗ ನಾರ್ಮನ್ ಮತ್ತು ಸೋಫಿಯಾ ಜೊತೆಯಾಗಿ ಸಾಕಷ್ಟು ಸಮಯ ಕಳೆಯಲು ಶುರು ಮಾಡುತ್ತಾರೆ. ಹೀಗೆ ಇಬ್ಬರು ಜೊತೆಯಲ್ಲಿ ಸುತ್ತಾಡುತ್ತಾ ಮಾತಾಡುತ್ತಾ ರಿಲೇಶನ್ಶಿಪ್ಗೆ ಬರುತ್ತಾರೆ. ಆದರೆ ಒಂದು ದಿನ ಹಠಾತ್ತಾಗಿ ನಾರ್ಮನ್ಗೆ ದೊಡ್ಡ ಶಾಕ್ ಕಾದಿರುತ್ತದೆ. ಆತ ಹೋಟೆಲ್ ಒಂದಕ್ಕೆ ತಲುಪಿದಾಗ ಅಲ್ಲಿನ ದೃಶ್ಯ ನೋಡಿ ಅವನಿಗೆ ದಿಗ್ಭ್ರಮೆಯಾಗುತ್ತದೆ. ಸೋಫಿಯಾ ತನ್ನ ಜೀವನಕ್ಕೆ ಸಂಪೂರ್ಣವಾಗಿ ಬೇರೆಯದೇ ಹಾದಿಯನ್ನು ಆಯ್ದುಕೊಂಡಿದ್ದಾಳೆ ಎಂಬ ವಿಷಯ ಅವನಿಗೆ ತಿಳಿಯುತ್ತದೆ. ಈಗ ಅವಳು ಇಡೀ ಪ್ರಪಂಚವನ್ನು ಸುತ್ತಲೂ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಅವಕಾಶ ನೀಡುವ ಮತ್ತೊಬ್ಬ ವ್ಯಕ್ತಿಯ ಜೊತೆ ಸಂಬಂಧದಲ್ಲಿದ್ದಾಳೆ. ಈ ಸತ್ಯ ನಾರ್ಮನ್ನನ್ನು ಒಳಗಿನಿಂದ ಸಂಪೂರ್ಣವಾಗಿ ಒಡೆದು ಹಾಕುತ್ತದೆ. ಮನೆಗೆ ಮರಳಿದಾಗ ಅವನ ಕಣ್ಣುಗಳಲ್ಲಿ ವಿಪರೀತ ನೋವಿರುತ್ತದೆ. ಮಾರಿಯಾ ಅವನಿಗೆ ಸಮಾಧಾನ ಹೇಳಲು ಪ್ರಯತ್ನಿಸುತ್ತಾಳೆ, ಆದರೆ ಕೆಲವು ಸಂಬಂಧಗಳು ಪ್ರಶ್ನೆಗಳನ್ನಲ್ಲ, ಬರೀ ಅಪೂರ್ಣತೆಯನ್ನು ಬಿಟ್ಟು ಹೋಗುತ್ತವೆ. ಹೋಗುತ್ತಾ ಹೋಗುತ್ತಾ ನಾರ್ಮನ್ಗೆ ಒಂದು ವಿಷಯ ಅರ್ಥವಾಗುತ್ತದೆ. ಸೋಫಿಯಾ ಇಡೀ ಜೀವನ ತನ್ನ ಜೊತೆಯೇ ಇರಲು ಬಂದವಳಲ್ಲ. ವಯಸ್ಸು ಎಷ್ಟೇ ಆಗಿರಲಿ, ಮನುಷ್ಯ ಯಾವಾಗಲೂ ನಗುತ್ತಾ ಇರಬೇಕು ಮತ್ತು ಹೊಸ ನೆನಪುಗಳನ್ನು ಕಟ್ಟಿಕೊಳ್ಳುತ್ತಿರಬೇಕು ಎಂಬುದನ್ನು ನೆನಪಿಸಲು ಅವಳು ಬಂದಿದ್ದಳು. ಏಕೆಂದರೆ ವಯಸ್ಸಾದ ಮೇಲೆ ನಮಗೆ ಹಳೆಯ ನೆನಪುಗಳೇ ಸುಂದರವಾಗಿ ಕಾಣುವುದು.